ಹಾಯ್ ಎಲ್ಲರಿಗೂ ನಮಸ್ಕಾರ. ಅದೇ ರೀತಿಯಾಗಿ ಲಾಸ್ಟ್ ವಿಡಿಯೋ ಒಳಗೆ ಏನು ಮಾಡಿದ್ದೆ, ಪಾರ್ಟ್ 1 SSGD ಹಳೆ ವರ್ಷದ ಕ್ವಶನ್ಸ್ಗಳನ್ನ ಒಂದು ಹಾಫ್ ಆನ್ ಅವರ್ ಒಳಗೆ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಏನು ಮಾಡೋಣ ಅಂದ್ರೆ ಈ ಒಂದು ಕ್ಲಾಸ್ ಒಳಗೆ ಏನು ಮಾಡೋಣ, ಇನ್ನೊಂದು ಹಾಫ್ ಆನ್ ಅವರ್ ಏನು ಮಾಡೋಣ ಅಂದ್ರೆ ಮತ್ತಷ್ಟು ಕ್ವಶನ್ ಒಂದಿಗೆ ಏನು ಮಾಡೋಣ, ಅದರ ಕಂಟಿನ್ಯೂಷನ್ ಇರ್ತಾವ, ಮತ್ತಷ್ಟು ಕ್ವಶನ್ಗಳನ್ನು ಏನು ಮಾಡೋಣ, ಡಿಸ್ಕಸ್ ಮಾಡೋಣ. ಈ ಸಲ ಜಾಬ್ ಏನಾಗಬೇಕು, ನಿಮ್ಮದು ಆಗಲೇ ಆಗ್ಬೇಕು. ಎಸ್, ಅದ ನಮ್ಮ ಆಸೆ. ನಿಮ್ಮ ಜಾಬ್ ಆಗ್ಬೇಕು, ನಾವು ನಿಮಗೆ ಬಂದು ಭೇಟಿ ಆಗ್ಬೇಕು, ನೀವು ಖುಷಿನ ನಮ್ಮ ಜೊತೆ ಮಾತಾಡ್ಬೇಕು. ಎಸ್, ನಿಮ್ಮ ಜಾಬ್ ಆಗಿ ನೀವು ಒಳ್ಳೆ ರೀತಿಯಾಗಿ ಸೆಟ್ಲ್ ಆಗಬೇಕು ಅನ್ನೋದು ನಮ್ಮ ಗುರಿ ಇರ್ತದೆ. ಈ ಸಲ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಏನು ಮಾಡೋಣ ಅಂದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಓಕೆ, ನೋಡ್ರಿ ಯಾವ ಮತ್ತು ಕ್ವಶನ್ಸ್ಗಳು ನೋಡ್ರಿ. ಎಸ್, ಆಂಟೋನಿಮ್ ಆಫ್ ದ ವರ್ಡ್ ಡಿಸ್ಪೇರ್ ಅಂತಕ್ಕಂಥದ್ದು ಏನು ಕೇಳ ನಾವು, ಏನ್ರಿ ಡಿಸ್ಪೇರ್ ಅಂತಕ್ಕಂಥದ್ದು ಏನು? ಡಿಸ್ಪೇರ್ ಅಂದ್ರ ಆಶೆ ಅಂತ ಹೇಳ್ತೀವಿ. ಆಶೆ, ನಿರಾಶೆ, ನಿರಾಶೆ, ಹತಾಶೆ ಅಂತ ಹೇಳ್ತೀವಿ. ಎಸ್, ಇದನ್ನ ನೋಡ್ರಿ, ಒಂದು ಹತಾಶೆ ಆಗಿರ್ತಕ್ಕಂಥವಂಗ ಏನಾಗಬೇಕು, ಏನೋ ಒಂದು ಹೋಪ್ ಇರ್ತೈತೆ ಅಂತ ಹೇಳ್ತಾರಲ್ಲ, ದಟ್ ಈಸ್ ಆಂಟೋನಿಮ್. ಏನ್ ಬರ್ತದ, ಹೋಪ್ ಅಂತಕ್ಕಂಥದ್ದು ಆಂಟೋನಿಮ್ ಆಗ್ತದೆ. ಓಕೆ, ದೆನ್ ವಾಟ್ ಈಸ್ ಸ್ಯಾಡ್ನೆಸ್? ಸ್ಯಾಡ್ನೆಸ್ ಅಂದ್ರೆ ಏನ್ರಿ? ಸ್ಯಾಡ್ನೆಸ್ ಸಾರೋ. ಸ್ಯಾಡ್ನೆಸ್ ಅಂದ್ರೆ ಏನ್ರಿ? ಸಾರೋ, ಸ್ಯಾಡ್ ಆಗಿರೋದು, ಖುಷಿ ಅಲ್ಲ, ದುಃಖದಿಂದ ಕೂಡಿರೋದು. ಹಂಗ್ರಿ, ದುಃಖದಿಂದ ಕೂಡಿರೋದಕ್ಕೆ ಏನಂತ ಹೇಳ್ತೇವ? ಸ್ಯಾಡ್. ನೆಕ್ಸ್ಟ್, ಪೇನ್ ಅಂದ್ರೆ ನೋವು. ಪೇನ್ ಅಂದ್ರೆ ಏನು? ನೋವು. ಫಿಯರ್ ಅಂದ್ರೆ ಅಂಜಿಕೆ. ಇದಕ್ಕೆ ಇನ್ನೊಂದು ವರ್ಡ್ ಅಂದ್ರೆ ಟಿಮಿಡ್ ಬರ್ತದೆ, ಅಂಜಬರುಕ. ಓಕೆ, ಎಸ್, ಈ ತರನಾಗಿರ್ತಕ್ಕಂಥ ಇರ್ತಾವ. ಹೋಪ್ ಅನ್ನೋದು ಏನಾಗ್ತದೆ ನಮ್ದು? ಆಶೆ. ಆಶೆ, ನಿರಾಶೆ. ಹೋಪ್ ಅನ್ನೋದು ಏನ್ರಿ? ಆಶೆ. ಇಟ್ಸ್ ಅ ಡಿಸೈರ್ ಕೈಂಡ್. ಏನ್ರಿ? ಡಿಸೈರ್ ಅದು. ಓಕೆ, ಎಸ್, ಈ ತರನಾಗಿರ್ತಕ್ಕಂಥ ಆನ್ಸರ್ ಏನಾಗ್ತದ? ಹೋಪ್ ಅನ್ನೋದು ನಮ್ಮ ಆನ್ಸರ್ ಆಗ್ತದ. ಡನ್. ಓಕೆ, ನೆಕ್ಸ್ಟ್, ಆಂಟೋನಿಮ್ ಆಫ್ ದ ವರ್ಡ್ ಎನ್ಸಿಯಂಟ್. ಎನ್ಸಿಯಂಟ್ ಅಂತಕ್ಕಂಥ ವರ್ಡ್ದು ಆಂಟೋನಿಮ್ ಏನಾಗ್ತದ ಅಂತಕ್ಕಂಥದ್ದನ್ನ ನೋಡೋಣ. ಓಕೆ, ಹೇಳಿ ನೋಡೋಣ ಏನಾಗ್ತದ ರೀ ಎನಿಸಿಯಂಟ್ ಅಂತಕ್ಕಂಥದ್ದು. ಎನಿಸಿಯಂಟ್ ಅಂದ್ರೆ ಪ್ರಾಚೀನ ಅಂತ ಹೇಳಿ. ಎನಿಸಿಯಂಟ್ ಅಂದ್ರೆ ಏನು? ಪ್ರಾಚೀನ. ಎಸ್, ಓಲ್ಡ್ ಅಂದ್ರೆ ಹಳೆಯ ಆತ, ಇದು ಹಳೆಯ. ಮತ್ತೆ ಎನಿಸಿಯಂಟ್ ಅಂದ್ರೆ ಹಳೆಯ, ಇದು ಬರಂಗಿಲ್ಲ. ಹಿಸ್ಟಾರಿಕಲ್ ಅಂದ್ರೆ ಐತಿಹಾಸಿಕ ಅಂತ ಹೇಳಿ. ಹಿಸ್ಟಾರಿಕಲ್ ಅಂದ್ರೆ ಏನ್ರಿ? ಐತಿಹಾಸಿಕ, ಇದು ಬರಂಗಿಲ್ಲ. ಎಸ್, ಹಿಸ್ಟಾರಿಕಲ್ ಕಂಟೆಂಟ್, ಐತಿಹಾಸಿಕಗಳಾಗಿರ್ತಕ್ಕಂಥವು ಬರಂಗಿಲ್ಲ. ಎಸ್, ಮಾಡರ್ನ್ ಅಂದ್ರೆ ಈಗಿನ, ಜಸ್ಟ್ ಕರೆಂಟ್, ಆಧುನಿಕ ಅಂತ. ಆಧುನಿಕ ಇಸ್ ಅವರ್ ಆನ್ಸರ್. ದೆನ್ ಪಾಸ್ಟ್ ಅಂದ್ರೆ ಭೂತ. ಪಾಸ್ಟ್ ಅಂದ್ರೆ ಭೂತ, ಆಗಿ ಹೋಗಿರ್ತಕ್ಕಂಥದ್ದು, ಇದು ಆನ್ಸರ್ ಆಗೋದಿಲ್ಲ. ಹೌದಾ? ಎಸ್, ಯಾರ್ಯಾರು ವಿಡಿಯೋನ ನೋಡಾಕತ್ತೀರಿ, ನಿಮ್ಗೊಂದು ವರ್ಡ್ ಕೊಡ್ತೀನಿ, ಇದ್ರ ಮೀನಿಂಗ್ ಏನ್ ಅನ್ನೋದನ್ನ ಹೇಳಿ ನೋಡಿ. ಡಿಸ್ಗ್ರೇಸ್ ಅಂದ್ರ ಇದ್ರ ಮೀನಿಂಗ್ ಏನಾಗ್ತದ? ಅದೇ ರೀತಿಯಾಗಿ ಝೀಲ್ ಅಂತಕ್ಕಂಥದ್ದು ಮೀನಿಂಗ್ ಏನಾಗ್ತದ? ಅದೇ ರೀತಿಯಾಗಿ ಈಗರ್ ಅಂತಕ್ಕಂಥ ವರ್ಡ್ ಮೀನಿಂಗು ಏನೇನ್ ಆಗ್ತದ ಅನ್ನೋದನ್ನ ಏನ್ ಮಾಡ್ರಿ, ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಒಂದ್ ಬೇಕಾರೆ ಒಂದು ಸ್ಕ್ರೀನ್ ಶಾಟ್ ತಗೊಂಡ್ಬಿಡ್ರಿ. ಸ್ಕ್ರೀನ್ ಶಾಟ್ ಅಂತ ತಗೊಳ್ರಿ, ತಗೊಂಡ್ ಕಾಸು ಏನ್ ಮಾಡ್ರಿ ನಮ್ಮ ಕಮೆಂಟ್ ಸೆಕ್ಷನ್ ಒಳಗ ತಿಳಿಸ್ರಿ. ಓಕೆ, ಎಸ್, ಹಂಗಿತ್ತ ನೋಡೋಣ. ಇದು ನಿಮ್ ಕ್ವಶನ್ ಅರ್ಥ ಆಗೈತಿ, ಇದು ನಮ್ಮ ಆನ್ಸರ್ ಆಗ್ತದೆ ಆಂಟೋನಿಮ್. ನೆಕ್ಸ್ಟ್ ನೋಡ್ರಿ, ಇಡಿಯಮ್ಸ್ ಅಂಡ್ ಫ್ರೇಸಸ್ ಟು ಸ್ಮೆಲ್ ಅ ರ್ಯಾಟ್ ಮೀನ್ ಅಂತಕ್ಕಂಥದನ್ನ ಕೇಳ. ವಾಟ್ ಈಸ್ ಮೀಟ್ ಬೈ ಸ್ಮೆಲ್ ಅ ರ್ಯಾಟ್ ಅಂದ್ರೆ ಏನು ಅಂತಕ್ಕಂಥದನ್ನ ಕೇಳ ನೋಡಿ. ವಾಟ್ ಈಸ್ ಮೀಟ್ ಬೈ ಸ್ಮೆಲ್ ಅ ರ್ಯಾಟ್? ಸ್ಮೆಲ್ ಅ ರ್ಯಾಟ್ ಏನಾದರನ್ನ ಕಂಡು ಹಿಡಿಯುವುದು. ಓಕೆ, ಇಲ್ಲೇನೋ ಐತಿ, ಇಲ್ಲೇನೋ ಐತಿ. ಎಸ್, ನೋಡಿ, ಟು ಸಸ್ಪೆಕ್ಟ್ ಅ ಟ್ರಿಕ್. ಟು ಸಸ್ಪೆಕ್ಟ್ ಸಿಕ್, ನಾಟ್ ಅ ಕ್ಯಾಚ್ ಅ ಕೋಲ್ಡ್ ಬರಂಗಿಲ್ಲ, ಕ್ಲೀನ್ ರೂಮ್ ಬರಂಗಿಲ್ಲ, ಟು ಬಿ ಬ್ಲೈಂಡ್ ಅಂತಕ್ಕಂಥದ್ದು ಬರಂಗಿಲ್ಲ. ಓಕೆ, ಕ್ಯಾಚ್, ಟು ಸಸ್ಪೆಕ್ಟ್, ಏನಾದರೂ ಒಂದನ್ನು ಏನು ಮಾಡ್ಬೇಕ? ಸಸ್ಪೆಕ್ಟ್ ಮಾಡಬೇಕು. ಓಕೆ, ದೆನ್ ಈ ತರನಾಗಿರ್ತಕ್ಕಂಥ ಮತ್ತೆ ಯಾವ ಬರ್ತಾವ ಅಂದ್ರೆ ಸ್ಪಿಲ್ ದ ಬೀನ್ಸ್ ಅಂತ ಬರ್ತೈತಿ. ಸ್ಪಿಲ್ ದ ಬೀನ್ಸ್ ಅನ್ನೋದು ಬರ್ತೈತಿ. ಮತ್ತೆ ಬೈಟ್ ದ ಬುಲೆಟ್ ಅಂತ ಬರ್ತೈತಿ. ಬೈಟ್ ದ ಬುಲೆಟ್ ಅಂತ ಬರ್ತೈತಿ. ಓಲ್ಪ್ ಕ್ರೈ, ಟು ಕ್ರೈ ಓಲ್ಪ್ ಅಂತ ಬರ್ತೈತಿ. ಓಕೆ, ಇಲ್ಲಿರ್ತಕ್ಕಂತಹ ಓಲ್ಪು, ಇಲ್ಲಿರ್ತಕ್ಕಂತಹ ವೈಪು, ಇಲ್ಲಿರ್ತಕ್ಕಂತಹ ಲೀಪು, ಇವುಗಳ ಪ್ಲೂರಲ್ ಫಾರ್ಮ್ ಏನಾಕತ್ತ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಇವುಗಳ ಪ್ಲೂರಲ್ ಫಾರ್ಮ್ ಏನಾಕತ್ತ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಎಸ್, ನೋಡ್ರಿ, ಯಾವ ರೀತಿನ ಒಂದು ಕ್ಲಾಸ್ ಮಾಡಾಕತ್ತೀನಿ ಅಂದ್ರೆ ಅದ್ರ ಜೊತೆಗೆ ಏನಾಕಿರ್ತಾವ, 108 ವರ್ಡ್ಸ್ಗಳು ಒಂದ್ ಅದ್ ಗುಡ್ಕ ಒಂದ್ ರಿಪೀಟ್ ಆಗ್ತಿರ್ತಾವ. ಓಕೆ, ಮತ್ತ ಇದು ಟು ಸ್ಮೆಲ್ ರ್ಯಾಟ್ ಅಂದ್ರೆ ಏನು? ಏನಾದ್ರೂ ಒಂದನ್ನ ಕಂಡು ಹಿಡಿಯುವುದು, ಇದರ ಅರ್ಥ. ಇಡಿಯಮ್ಸ್ ಅಂಡ್ ಫ್ರೇಸಸ್ ಅರ್ಥ ಏನ್ರಿ? ಒಳಾರ್ಥವನ್ನ ಕಂಡು ಹಿಡಿಯುವುದು. ನೆಕ್ಸ್ಟ್ ನೋಡ್ರಿ, ಎಟ್ ದ 11th hour ಮೀನ್ಸ್. ಎಟ್ ದ 11th hour ಅಂದ್ರೆ ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ನಿ, 12 ಗಂಟೆ, 3 ಗಂಟೆ, 6 ಗಂಟೆ, 9 ಗಂಟೆ. ಇಲ್ಲಿ ಏನಾಗಿರ್ತೈತಿ? 11 ಗಂಟೆ ಇರ್ತೈತಿ. 12 ಆಗಕ್ಕೆ ಇನ್ನೂ ಒಂದು ತಾಸು ಇದ್ದಾಗ ಇದೇನಂತ ಹೇಳ್ತೀವಿ? ಲಾಸ್ಟ್ ಪಾಸಿಬಲ್ ಅಂತ ಹೇಳ್ತೀವಿ. ಲಾಸ್ಟ್ ಪಾಸಿಬಲ್ ಅಂತಕ್ಕಂಥದ್ದು ಹೇಳಿದಾಗ ಏನ್ ಬರ್ತೈತ್ರಿ ಆನ್ಸರ್? ಎಟ್ ದ ಲಾಸ್ಟ್ ಮೂಮೆಂಟ್. ಎಸ್, ಲಾಸ್ಟ್ ಪಾಸಿಬಲ್ ಮೂಮೆಂಟ್ ಆಕೈತಿ. ಎಟ್ ಮಿಡ್ ನೈಟ್, ಅರ್ಲಿ ಮಾರ್ನಿಂಗ್, ಎಟ್ ನೂನ್, ಈ ತರನಾಗಿರ್ತಕ್ಕಂಥ ಸಿಲಿ ಆಗಿರ್ತಕ್ಕಂಥ ಆಪ್ಷನ್ ಅಂತ ಇರಂಗಿಲ್ಲ. ಬಟ್ ಕೆಲವೊಬ್ರು ಅನ್ನ ಕೇಳಿದ್ರಿ,
ಸರ್ ಯಾವ್ದು ಒಂದು ದೊಡ್ಡ ಲೈನ್ ಇರ್ತದಲ್ರಿ ಅದ ಆನ್ಸರ್ ಆಗಿರ್ತೈತಿ, ಸಮ್ ಟೈಮ್ ಆಗಿರ್ತೈತ್ರಿ, ಸಮ್ ಟೈಮ್. ಓಕೆ, ಎಲ್ಲಾ ಟೈಮ್ ಅದ ಆಗ್ತೈತೆ ಅಂತ ಹೇಳಕ್ ಬರಂಗಿಲ್ಲಲ್ಲ. ಎಸ್, ಹಂಗ್ ಸಮ್ ಟೈಮ್ಸ್ ಆಗ್ತಾವ, ಸಮ್ ಟೈಮ್ಸ್ ಆಗಂಗಿಲ್ಲ. ಎಸ್, ದೆನ್ ವಾಟ್ ಈಸ್ ಮೀನ್ ಬೈ ಮೆಟರ್ನಲ್ ಅಂಡ್ ಪ್ಯಾಟರ್ನಲ್ ರಿಲೇಶನ್ಶಿಪ್? ವಾಟ್ ಈಸ್ ಮೀನ್ ಬೈ ಮೆಟರ್ನಲ್ and paternal? Then what is meant by matricide and patricide? Then what is meant by parricide? ಇವೆಲ್ಲ ಆಲ್ರೆಡಿ ಕೇಳೇನಿ, ಯಾರ್ಯಾರು ಅದಕ್ಕೆ ಅವಾಗ ಆನ್ಸರ್ ಮಾಡಿಲ್ಲ ಈಗ ಆನ್ಸರ್ಸ್ಗಳನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಎಸ್ ನೋಡ್ರಿ, ಜಗತ್ತಿನೊಳಗೆ ದೊಡ್ಡದಂದ್ರೆ ದೊಡ್ಡದು ವೊಕ್ಯಾಬ್ಯುಲರಿ, ಅದು ಮುಗಂಗಿಲ್ರಿ, ಅದು ಮುಗಿಯಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಎರಡು ಲಾಸ್ಟ್ ಮೂಮೆಂಟ್ ಆನ್ಸರ್ ಆಗ್ತದ. ನೆಕ್ಸ್ಟ್ ನೋಡಿ, ಟು ಕ್ರೈ ಓವರ್ ಸ್ಪಿಲ್ಟ್ ಮಿಲ್ಕ್. ಇದನ್ನ ಬಹಳ ಸಲ ಹೇಳೇನ್ರಿ. ಟಿಕೆಟ್ ಹೋದ್ಮೇಲೆ, ಟ್ರೈನ್ ಹೋದ್ಮೇಲೆ, ಟ್ರೈನ್ ಹೋತು 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 ಅನ್ಕೊಂತ ಕುಂಡ್ರೋದ್ರಾಗ ಏನೂ ಫಾಯ್ದಾ ಇಲ್ಲ, ಏನು ಫಾಯ್ದಾ ಇಲ್ಲ. ಅದ ಟ್ರೈನ್ ಹೋದ್ಮೇಲೆ ಹೋತು, ಟ್ರೈನ್ ಹೋತು, ಟ್ರೈನ್ ಹೋತು, ಅದು ಹೊಳ್ಳಿ ಬರಂಗಿಲ್ಲ. ನೀವು ಒಲಿ ಮೇಲೆ ಹಾಲಿಟ್ಟಾಗ ಹಾಲು ಚೆಲ್ಲಿ ಹೋತು ಅಂದ್ರೆ ಮುಗಿದು ಹೋಯ್ತು, ಅದ್ರ ಬಗ್ಗೆ ಚಿಂತೆ ಮಾಡ್ರೆ ಬರಂಗಿಲ್ಲ. ನೋಡ್ರಿ, ಟು ರಿಗ್ರೆಟ್ ಯೂಸ್ಲೆಸ್. ಓಕೆ, ರಿಗ್ರೆಟ್ ಮಾಡ್ಕೊಳ್ಳೋದು, ರಿಗ್ರೆಟ್ ಮಾಡ್ಕೊಳ್ಳೋದು. ದೆನ್ ವಾಟ್ ಈಸ್ ಮೀಟ್ ಬೈ ಅಫ್ಲಾಡ್ ಅಂತಕ್ಕಂಥದ್ದು ಬಹಳ ಸಲ ಕೇಳಿ. ಅಫ್ಲಾಡ್ ಅಂತ ಕೇಳ್ಯಾನ, ಡಿನೌನ್ಸ್ ಅಂತ ಕೇಳ್ಯಾನ. ಈ ಎರಡು ವರ್ಡ್ಗಳು ನಿಮ್ಮನ್ನ ಮತ್ತೆ ಬಹಳಷ್ಟು ಸಲ ರಿಪೀಟ್ ಮಾಡಿರ್ತೇನೆ ನಿಮ್ಗೆ, ಯಾಕಂದ್ರೆ ಇವುಗಳ ಮೇಲೆ ಯಾವ ರೀತಿ ಕ್ವಶನ್ಸ್ಗಳು ಬರ್ತಾವ ಅನ್ನೋದು ನಮಗೆ ಗೊತ್ತಿರಂಗಿಲ್ಲ. ಹಂಗೂ ಕ್ವಶನ್ ನಾವು ಕೇಳಬಹುದು. ಹೌದಾ? ದೆನ್ ವಾಟ್ ಈಸ್ ಮೀನ್ಸ್ ಬೈ, ಒಂದು ನಿಮಿಷ ನಿಮಗೋಸ್ಕರ ಒಂದೆರಡು ವರ್ಡ್ಸ್ಗಳನ್ನು ಬರೆದಿಟ್ಟಿನಿ ಇಲ್ಲಿ. ವಾಟ್ ಈಸ್ ಮೀನ್ಸ್ ಬೈ ವಿತ್ ವರ್ಡ್ ಇಫೋರಿಯಾ, ಇಫೋರಿಯಾ ಅಂತಕ್ಕಂಥದ್ದು ಇದ್ರ ಮೀನಿಂಗ್ ಏನು? ಇನ್ನೊಂದು ಎಸಾಟರಿಕ್, ಇದ್ರ ಮೀನಿಂಗ್ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್. ಎಸ್, ನಿಮಗೋಸ್ಕರ ಒಂದೆರಡು ವರ್ಡ್ಗಳನ್ನ ಬರೆದಿಟ್ಟಿನಿ ಅದನ್ನ, ಯಾಕಂದ್ರೆ ಬಹಳಷ್ಟು ರಿಪೀಟ್ ಆಗಿರ್ತಕ್ಕಂಥ ವರ್ಡ್ಸ್ ಅದಾವ. ಎಸ್, ಅದರ ಆನ್ಸರ್ಗಳನ್ನ ಏನಾಕ ನೋಡ್ರಿ. ಟು ಬಿ ಹ್ಯಾಪಿ ಬರಂಗಿಲ್ಲ, ಟು ಡ್ರಿಂಕ್ ಮಿಲ್ಕ್. ನೋಡ್ರಿ, ಈ ತರನಾಗಿರ್ತಕ್ಕಂಥ ಸಿಲ್ಲಿ ಆಪ್ಷನ್ಸ್ಗಳನ್ನ ಕೇಳ್ತಾರೆ. ಜಸ್ಟ್ ಟು ಶೌಟ್ ಬರಂಗಿಲ್ಲ. ದಿಸ್ ಈಸ್ ಅ ಪರ್ಸನ್ ಹೂ ನೋಸ್ ಮೆನಿ ಲ್ಯಾಂಗ್ವೇಜಸ್. ಅವ್ನಿಗೆ ಏನಂತ ಕರಿತೀರಿ? ಒಬ್ಬ ಮನುಷ್ಯ ಬಹಳಷ್ಟು ಲ್ಯಾಂಗ್ವೇಜ್ಗಳನ್ನ ಅವನಿಗೆ ಗೊತ್ತಿದ್ರೆ ಅವ್ನಿಗೆ ಏನಂತ ಕರಿತೀರಂದ್ರ, ಒಂದು ಲ್ಯಾಂಗ್ವೇಜ್ ಗೊತ್ತಿತ್ತಂದ್ರ ಅವ್ನಿಗೆ ಏನಂತ ಕರಿತೀವಿ? ಮೋನೋಲಿಂಗ್ವಲ್ ಅಂತ ಕರಿಬೇಕ, ಅಥವಾ ಮೋನೋಗ್ಲಾಟ್ ಅಂತ ಕರಿಬೇಕು. ಎರಡು ಒಂದೇ, ಮೋನೋಲಿಂಗ್ವಲ್ ಒಂದ, ಮೋನೋಗ್ಲಾಟ್ ಅಂದ್ರೂ ಒಂದ. ಈ ಎರಡು ಲ್ಯಾಂಗ್ವೇಜ್ಗಳ ಗೊತ್ತಿತ್ತಂದ್ರ ಬೈಲಿಂಗ್ವಲ್ ಅಂತ ಕರಿಬೇಕ, ಇಲ್ಲಂದ್ರ ಬೈಗ್ಲಾಟ್ ಅಂತ ಕರಿಬೇಕು. ಹೌದಾ? ಎರಡಕ್ಕಿಂತ ಹೆಚ್ಚು ಲ್ಯಾಂಗ್ವೇಜ್ಗಳು ಅವ್ನು ಗೊತ್ತಿದ್ದು ಅಂದ್ರೆ ಅವ್ನಿಗೆ ಏನಂತ ಕರಿಬೇಕ? ಪಾಲಿಲಿಂಗ್ವಲ್. ಪಾಲಿಲಿಂಗ್ವಲ್ ಇಲ್ಲಿ ಬರಂಗಿಲ್ಲ, ಮಲ್ಟಿಲಿಂಗ್ವಲ್ ಅನ್ಬೇಕ, ಅಥವಾ ಏನ್ ಅನ್ಬೇಕ? ಪಾಲಿಗ್ಲಾಟ್ ಅಂತ ಕರಿಬೇಕು. ಏನ್ ಕರಿಬೇಕ? ಪಾಲಿಗ್ಲಾಟ್ ಅಂತ ಕರಿಬೇಕು. ಎಲ್ಲೈತ್ ನೋಡ್ರಿ ಪಾಲಿಗ್ಲಾಟ್? ದಿಸ್ ಈಸ್ ಅವರ್ ಆನ್ಸರ್. ಇದ ನಮ್ಮ ಆನ್ಸರ್ ಆಗ್ತದ. ಓಕೆ, ದೆನ್ ವಾಟ್ ಈಸ್ ಮೀಟ್ ಬೈ ಪೈಲಟ್? ಪೈಲಟ್ ಅಂದ್ರೆ ಏನು? ವಿಮಾನ ನಡೆಸುವವನಿಗೆ ಪೈಲಟ್ ಅಂತ ಕರಿ. ಪೊಯೆಟ್ ಅಂದ್ರೆ ಏನು? ಪತ್ರವನ್ನು ಬರೆಯುವಂತ. ಓಕೆ, ಎಸ್, ಅದೇ ರೀತಿಯಾಗಿ ನೋಡ್ರಿ, ಪ್ಯಾಥೋಲಾಜಿಸ್ಟ್ ಅಂದ್ರೆ ಏನು? ಪ್ಯಾಥೋಲಾಜಿಸ್ಟ್ ಅಂದ್ರೆ ಒನ್ ಹೂ ಫೈಂಡ್ ಡಿಸೀಸ್. ಯಾರು ಡಿಸೀಸ್ ಐತಿ, ಇದರ ರೋಗಗಳ ಬಗ್ಗೆ, ಓಕೆ, ರೋಗ ಇದೆ ಅಂತಕ್ಕಂಥದನ್ನ ಕಂಡು ಹಿಡಿಯುವ ಯಾವ್ರಿ? ಪ್ಯಾಥೋಲಜಿಸ್ಟ್. ರೋಗ ಅಂತಕ್ಕಂಥದನ್ನ ಡಿಟರ್ಮೈನ್ ಮಾಡಿ ಹೇಳ್ತಕ್ಕಂಥವ್ ಯಾರಂದ್ರ ಪ್ಯಾಥೋಲಾಜಿಸ್ಟ್ ಅಂತಕ್ಕಂಥದ್ದನ್ನ ನಾವೇನ್ ಮಾಡ್ತೀವಿ? ಹೇಳ್ತೀವಿ. ಓಕೆ, ಅದ ನೋಡ್ರಿ, ಈಗ ಅವ ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ನ, ಒಂದ ಮದುವೆ ಆತಂದ್ರೆ ಏನಂತ ಕರಿತೀರಿ? ಮೋನೋಗ್ಯಾಮಿ ಅಂತ ಕರಿತೀರಿ. ಯಾವಾಗೂ ತಪ್ಪಾರ್ದ. ಎರಡು ಮದುವೆ ಆದ್ರೆ ಬೈಗ್ಯಾಮಿ ಅಂತ ಕರಿತೀರಿ. ಬಹಳಷ್ಟು ಮದುವೆ ಆದ್ರೆ ಏನಂತ ಕರಿತೀರಿ? ಪಾಲಿಗ್ಯಾಮಿ ಅಂತ ಕರಿತೀರಿ. ಎಸ್, ಇವನ್ ಯಾವಾಗೂ ಮರಿಬಾರ್ದ್ರಿ. ಹೌದಾ? ಅದು ನೋಡ್ರಿ, ಝೋರಿ ಸೈಡ್ ಅಂತ ಎದಕ್ಕಂತ ಅನ್ನೋದು ನಿಮ್ಗೆ ಗೊತ್ತೈತಿ. ಓಕೆ, ಪಾಲಿಯಾಂಡ್ರಿ ಅಂತಕ್ಕಂಥದನ್ನ ಕರಿತೀವಿ. ಪಾಲಿಯಾಂಡ್ರಿ ಅಂತಕ್ಕಂಥದನ್ನ ಕರಿತೀವಿ. ಇನ್ನೊಂದು ಕರಿತೇವೆ ಸ್ಪಿನ್ಸ್ಟರ್ ಅಂತ ಕರಿತೇವೆ. ಇನ್ನೊಂದು ಕರಿತೇವೆ ಸೆಲಿಬಸಿ ಅಂತ ಎದಕ್ಕೆ ಕರಿತೇವೆ ಅನ್ನೋದು ನಿಮ್ಗೆ ಗೊತ್ತೈತಿ. ಓಕೆ, ಇವೆಲ್ಲ ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ವೊಕ್ಯಾಬ್ಯುಲರಿ ಆಗಿರೋದ್ರಿಂದ ಇವುಗಳ ಬಗ್ಗೆ ನಿಮಗೆ ಏನ್ ಗೊತ್ತಿರ್ಬೇಕ? ಅಧ್ಯಯನ ನೀವು ಮಾಡಿರ್ಲೇಬೇಕು. ಅಧ್ಯಯನವನ್ನು ಮಾಡಿದ್ಲಿ ಅಂತ ಬರಂಗಿಲ್ಲ. ಓಕೆ, ದೆನ್ ವಾಟ್ ಈಸ್ ಫಿಲೋಲಜಿಸ್ಟ್? ವಾಟ್ ಈಸ್ ಎಥಮಾಲಜಿ? ಇವೆಲ್ಲ ವರ್ಡ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಕಾನ್ಸೆಪ್ಟ್ ಆಗ್ತಾವ. ಎಸ್, ವರ್ಡ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾನ್ಸೆಪ್ಟ್ ಆಗಿರೋದ್ರಿಂದ ಬಹಳಷ್ಟು ಚೆನ್ನಾಗಿ ಏನ್ ಮಾಡ್ಬೇಕ? ನಿಮಗೆ ಇಂಗ್ಲಿಷ್ ವರ್ಡ್ಸ್ಗಳ ಬಗ್ಗೆ ನಿಮ್ಗೆ ಅಧ್ಯಯನ ಇರಬೇಕು. ಓಕೆ, ಮತ್ತೆ ಇನ್ನಷ್ಟು ಬಹಳಷ್ಟು ವರ್ಡ್ಸ್ಗಳು ಬರ್ತಾವ್ರಿ. ಸ್ಟೆರೈಲ್ ಅಂತ ಬರ್ತೈತಿ, ಪ್ಯಾರನ್ ಅಂತ ಬರ್ತೈತಿ. ಓಕೆ, ಈ ರೀತಿಯಾಗಿರ್ತಕ್ಕಂಥ ಸಾಕಷ್ಟು ಸಾವಿರಾರು ವರ್ಡ್ಸ್ಗಳು ಏನ್ ಮಾಡ್ತಿರ್ತಾವ? ಬರ್ತಿರ್ತಾವ. ಓಕೆ, ಇನ್ನೊಂದು ಬರ್ತೈತಿ ಕೆಲಾಮಿಟಿ ಅಂತ ಬರ್ತೈತಿ. ಓಕೆ, ಸ್ಯೂಡಿಯೋ ಅಂತಕ್ಕಂಥದ್ದು ಬರ್ತದೆ, ಸ್ಯೂಡಿಯೋನಿಮ್ ಅಂತಕ್ಕಂಥದ್ದು ಬರ್ತದೆ.
ಓಕೆ, ಇವೆಲ್ಲ ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ವೊಕ್ಯಾಬ್ಲರಿ ರೀ. ಇವುಗಳನ್ನ ಬಿಟ್ಟು ಏನ್ ಮಾಡೋದು ನೀವು? ಹೌದಾ, ಇವುಗಳನ್ನೆಲ್ಲ ಚೆನ್ನಾಗಿ ಒಮ್ಮೆ ಕಲ್ತ್ ಬಿಡ್ರಲ್ಲ. ಒಮ್ಮೆ ಕಲೀರಿ, ಏನಾಗೋದೈತಿ? ಎಸ್ ನೋಡ್ರಿ, ಒಂದು ಸ್ಕ್ರೀನ್ಶಾಟ್ ತಗೋರೋದನ್ನ ಭಾಳ ಚಂದ ಕಾಣತೈತಿ. ನನ್ನ ಹ್ಯಾಂಡ್ ರೈಟಿಂಗ್ ನಂಗ ನದರತ್ತ. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ? ನೆಕ್ಸ್ಟ್ ನೋಡ್ರಿ, ಆ ಪ್ಲೇಸ್ ವೇರ್ ಕ್ಲಾತ್ಸ್ ಆರ್ ಕೆಪ್ಟ್. ಕ್ಲಾತ್ಸ್ ಗಳನ್ನ ಇಡ್ತಕ್ಕಂತಹ ಪ್ಲೇಸ್ಗೆ ಏನಂತ ಕರಿತೀರಿ ಅನ್ನೋದನ್ನ ಏನ್ ಮಾಡೋಣ ನೋಡಿ. ವೇರ್ ದ ಕ್ಲಾತ್ಸ್ ಆರ್ ಕೆಪ್ಟ್, ಅದಕ್ಕೆ ಏನಂತ ಕರಿತೀರಿ? ಕ್ಲಾತ್ಸ್ ಅಂದ್ರೆ ಏನು? ಅರಿವಿಗಳು, ಅವುಗಳನ್ನ ಇರ್ತಕ್ಕಂಥ ಜಾಗ. ಇದು ಹ್ಯಾಂಗರ್ ಅಂದ್ರೆ ಏನ್ರಿ? ಹ್ಯಾಂಗರ್ ಅಂದ್ರ ಇದನ್ನ ಭಾಳ ಚಂದ ನೆನಪಿಟ್ಕೊಡ್ರಿ, ವಿಮಾನ ಕಾಣೆ ಅಂತ ಹೇಳ್ತೀವಿ. ಓಕೆ, ಏರೋಪ್ಲೇನ್ ಇರ್ತಾವ್ರಿ, ಏರೋಪ್ಲೇನ್ ಇರ್ತಾವ, ಇವುಗಳ ಸರ್ವಿಸ್ ಸೆಂಟರ್ ಇದೆ ಹ್ಯಾಂಗರ್. ಅವುಗಳನ್ನ ಸ್ಟೋರೇಜ್ ಮಾಡಿ ಅವುಗಳ ಸರ್ವಿಸ್ ಅನ್ನ ಮಾಡ್ತಕ್ಕಂಥದ್ದು ಯಾವುದು? ಹ್ಯಾಂಗರ್ ಅಂತಕ್ಕಂಥದ್ದು. ಇದು ನಮ್ಮ ಆನ್ಸರ್ ಆಗುದಿಲ್ಲ. ಜಿಮ್ ಅಂದ್ರೆ ಅನ್ನೋದು ನಿಮ್ಗೆ ಗೊತ್ತಿದೆ, ವ್ಯಾಯಾಮ ಶಾಲೆ ಅಂತ ಹೇಳಿ. ಓಕೆ, ದಟ್ ಇಸ್ ವಾಟ್ ಇಸ್ ದಿಸ್ ಪ್ಯಾಂಟ್ರಿ? ಪ್ಯಾಂಟ್ರಿ ಅಂದ್ರೆ ಏನು? ಓಕೆ, ಪ್ಯಾಂಟ್ರಿ ಅಂದ್ರೆ ತಿಳ್ಕೊರಿ, ಅಡುಗೆಯ ಸಾಮಗ್ರಿಗಳನ್ನ, ಅಡುಗೆ ಉಗ್ರಾಣ ಅಂತ ಹೇಳ್ತೀವಿ. ಅಡುಗೆ ಉಗ್ರಾಣ, ಅಡುಗೆಯ ಸಾಮಗ್ರಿಗಳನ್ನ ಇಡ್ತಕ್ಕಂಥ ಸ್ಥಳಕ್ಕ ಪ್ಯಾಂಟ್ರಿ ಅಂತಕ್ಕಂಥದ್ದನ್ನ ನಾವೇನ್ ಮಾಡ್ತೀವಿ? ಕರಿತೇವೆ. ಹಂಗಿತ್ತಂದ್ರೆ ಕ್ಲಾತ್ಸ್ ಗಳನ್ನ ಇಡ್ತಕ್ಕಂಥದ್ದು ಅದು ವಾರ್ಡ್ರೋಬ್ ಅಂತಕ್ಕಂಥದ್ದು ನಮ್ಮ ಆನ್ಸರ್. ದಿಸ್ ಈಸ್ ವಾರ್ಡ್ರೋಬ್. ಎಸ್, ಮತ್ತೆ ಇದು ಕೆಪ್ಟ್ ಅಂತಕ್ಕಂಥದ್ದು ಬಂದಾಗ ನಮ್ಗೆ ನೆನಪಾಗುವಂತ ವರ್ಡ್ಸ್ ಯಾವ್ಯಾವು? ಒಂದನೇದು ಎಕ್ವೇರಿಯಂ ಅಂತಕ್ಕಂಥದ್ದು ಆಗ್ತದ, ಎರಡನೇದು ಐವರಿ ಅಂತಕ್ಕಂಥದ್ದು ಆಗ್ತದ, ಮೂರನೇದು ಐಪರಿ ಅಂತಕ್ಕಂಥದ್ದು ಆಗ್ತದೆ. ಈ ಐವರಿ ನೆನಪಾದಾಗ ಏನ್ ನೆನಪಾಗ್ತದ? ಎವಿ ಸೈಡ್ ಅಂತಕ್ಕಂಥದ್ದು ನೆನಪಾಗ್ತದ, ಬೇವಿ ಅಂತಕ್ಕಂಥದ್ದು ನೆನಪಾಗ್ತದ, ಫ್ಲಾಕ್ ಅಂತಕ್ಕಂಥ ವರ್ಡ್ ನೆನಪಾಗ್ತದ. ಫ್ಲಾಕ್ ಆಗ್ಬಿಡ್ಕ ನೆಕ್ಸ್ಟ್ ಏನಾಕೈತಿ? ಹರ್ಡ್ ಅಂತ ಆಕೈತಿ. ಹರ್ಡ್ ಆಗ್ಬಿಡ್ಕ ಏನಾಕೈತಿ? ಬ್ರೂಡ್ ಅಂತ ಆಕೈತಿ. ಬ್ರೂಡ್ ಆಗ್ಬಿಡ್ಕ ಏನಾಕೈತಿ? ಆಂಬುಷ್ ಆ್ಯಂಡ್ ಆಂಬುಷ್ ಅಂತಕ್ಕಂಥದ್ದು ಆಕೈತಿ. ಯಾನ್ ಆಂಬುಷ್ ಆದ್ಮೇಲೆ ಏನಾಕೈತಿ? ಫ್ರೈಡ್ ಅಂತಕ್ಕಂಥದ್ದು ಆಕೈತಿ. ಫ್ರೈಡ್ ಆದ್ಮೇಲೆ ಏನಾಕೈತಿ? ಪರೇಡ್ ಅಂತಕ್ಕಂಥದ್ದು. ಪರೇಡ್ ಆದ್ಮೇಲೆ ಸ್ಕೂಲ್ ಅಂತಕ್ಕಂಥದ್ದು. ಓಕೆ, ಇವೆಲ್ಲ ನೆನಪಾಗಿ ಬಿಡ್ಬೇಕು ನಮಗೆ. ಇವೆಲ್ಲ ಇಂಗ್ಲಿಷ್ ವೊಕ್ಯಾಬ್ಲರಿ, ಎಲ್ಲ ರಿಪೀಟೆಡ್ ಕ್ವಶನ್ಸ್ಗಳು. ಓಕೆ, ಇವೆಲ್ಲ ನೆನಪಾದಾಗ ಎಷ್ಟು ಖುಷಿ ಅನಿಸ್ತದೆ, ನಾ ಏನೋ ಕಲಿತೀನಿ ಅಂತ. ಓಕೆ, ಇಲ್ಲಿ ಫ್ಲಾಕು ಬೇವಿ ಅಂತಕ್ಕಂಥದ್ದು ಬಂದಾಗ ಏನ್ ನೆನಪಾಕತ್ತೆ ಅಂದ್ರೆ, ಆರ್ನಿಥಾಲಜಿ ಅಂದ್ರೆ ಏನು? ಆರ್ನಿಥಾಲಜಿ ಅಂದ್ರೆ ಏನು? ಝೂಲಾಜಿ ಅಂದ್ರೆ ಏನು? ಓಕೆ, ಫ್ಲೋರಾ ಅಂದ್ರೆ ಏನು? ಫೌನಾ ಅಂದ್ರೆ ಏನು? ಎಸ್, ಎಲ್ಲ ರಿಪೀಟೆಡ್ ಕ್ವಶನ್ಸ್ ರೀ. ಏನಾಗೋದೈತಿ? ಓದ್ಬೇಕು ಅಂತ ಎಲ್ಲ ರಿಪೀಟೆಡ್ ಕ್ವಶನ್ಸ್ ಅದಾವ. ಹೌದಾ, ನಾನು ನಿಮಗೆ ಹೇ ನನಗೂ ಏನಾಗ್ಬಿಟ್ಟ ತಲೆ ಪ್ರಿಂಟ್ ಮಾಡಿಬಿಟ್ಟ, ನಾಡಿ ಇದು ಬರ್ತೈತಿ ಬಾ ಅಂತ ನೋಡು. ಎಸ್, ಓಕೆ, ನೆಕ್ಸ್ಟ್ ನೋಡೋಣ. ಅ ಪರ್ಸನ್ ಹೂ ಡಸ್ ನಾಟ್ ಬಿಲೀವ್ ಇನ್ ಗಾಡ್. ಒಬ್ಬ ದೇವರಲ್ಲಿ ನಂಬಿಕೆಯನ್ನು ಇಡದಂತಹ ವ್ಯಕ್ತಿಗೆ ನಾಟ್ ಬಿಲೀವ್. ಓಕೆ, ಅನಂಬಿಕೆ, ಸಾರಿ ಅಪನಂಬಿಕೆ. ಅಪನಂಬಿಕೆ ಅನ್ನೋಕ್ಕಿಂತ ಅವ್ನು ನಂಬಲಾರದ ಮನುಷ್ಯ. ಅವ್ನು ನಂಬಲಾರದವ್ ಏನಂತ ಕರಿತೇವ್ರಿ? ಇನ್ನೊಂದು ವರ್ಡ್ ಅವ್ನು ಕರಿಬೋದು. ಏನಂತ ಕರಿಬೋದು? ಮಿಸ್ ಬಿಲೀವರ್ ಅಂತ ಕರಿಬೋದು. ಮಿಸ್ ಬಿಲೀವರ್ ಅಂತ ಕರಿಬೋದು. ಮಿಸ್ ಬಿಲೀವರ್ ಅಂತಕ್ಕಂಥದ್ದು ಬಂದಾಗ ಏನಂತ ಕರಿಬೋದು? ಅವಂಗ ಹೆರೆಟಿಕ್ ಅಂತ ಕರಿಬೋದು. ಹೆರೆಟಿಕ್ ಅಂತಕ್ಕಂಥದ್ದು ಬಂದಾಗ ಏನಂತ ಕರಿಬೋದು? ಮಿಸ್ಕ್ರೀಂಟ್ ಅಂತಕ್ಕಂಥದ್ದನ್ನ ಏನ್ ಮಾಡ್ಬೋದು? ನಾವು ಕರಿಬಹುದು. ಎಸ್, ಇವೆಲ್ಲ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ಹಂಗಿದ್ರೆ ಬರೀಲಿ, ಆ ಪರ್ಸನ್ ಹೂ ಡಸ್ ನಾಟ್ ಬಿಲೀವ್ ಇನ್ ಗಾಡ್ ಅಂದಾಗ ದೇವರ ಥೀಸ್ಟ್ ಅಂದ್ರೆ ಏನ್ರಿ? ಬಿಲೀವ್ ಇನ್ ಗಾಡ್. ಬಿಲೀವ್ ಇನ್ ಗಾಡ್, ದೇವರನ್ನು ನಂಬುವವನು. ಇವ್ಗೆ ಏನಂತ ಕರಿತೀವಿ? ಆಸ್ತಿಕ ಅಂತ ಕರಿತೀವಿ. ಇದಂತ ನಮ್ಮ ಆನ್ಸರ್ ಆಗಂಗಿಲ್ಲ. ನೆಕ್ಸ್ಟ್, ಪ್ರೀಸ್ಟ್ ಅಂದ್ರೆ ಏನು? ಸಾಧು. ಪ್ರೀಸ್ಟ್ ಅಂದ್ರೆ ಏನ್ರಿ? ಸಾಧು. ಇದು ನಮ್ಗೆ ಆನ್ಸರ್ ಆಗಂಗಿಲ್ಲ. ಮತ್ತೆ ಪ್ರೀಸ್ಟ್ ಅಂದ್ರೆ ಏನಂತ ಹೇಳ್ತೀವಿ ಅಂದ್ರ, ಕ್ರಿಶ್ಚಿಯಾನಿಟಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಪಾದ್ರಿ ಅಂತ ಹೇಳ್ತೀವಿ. ಪ್ರೀಸ್ಟ್ ಅಂದ್ರೆ ಏನು? ಪಾದ್ರಿ. ಸೇಂಟ್ ಅಂದ್ರೆ ಸಂತರು, ಸಂತ, ದೈವಿ ಮನುಷ್ಯ. ಇದು ಆನ್ಸರ್ ಆಗಂಗಿಲ್ಲ, ಇದು ಆನ್ಸರ್ ಆಗಂಗಿಲ್ಲ. ನೆಕ್ಸ್ಟ್, ಅತೀಸ್ಟ್ ಅಂತಕ್ಕಂಥದ್ದು ಏನು? ಮಿಸ್ಕ್ರೀಂಟ್ ಆಗ್ತದ. ನಾಸ್ತಿಕಗೆ ಅತೀಸ್ಟ್ ಅಂತಕ್ಕಂಥದ್ದನ್ನ ಏನ್ ಮಾಡ್ತೀವಿ? ಕರಿತೀವಿ. ಹಂಗಿದ್ರೆ ಒಂದ ದೇವರ ನಂಬಾವಿದ್ರೆ ನಾವು ಏನಂತ ಕರಿತೀವ್ರಿ? ಮೋನೋಥೀಸ್ಟ್ ಅಂತ ಕರಿತೀವಿ. ಹೌದಾ, ಬಹಳಷ್ಟು ದೇವರನ್ನ ನಂಬಾವಿದ್ರೆ ಪಾಲಿಥೀಸ್ಟ್ ಅಂತಕ್ಕಂಥದನ್ನ ಕರಿತೀವಿ. ಇವೆಲ್ಲ ಗೊತ್ತಿರ್ಬೇಕು. ಇವೆಲ್ಲ ಏನ್ ಮಾಡ್ಬೇಕು? ನಿಮಗ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಅದ ದೇವರಿಂದ ಅಂಜಾಮ್ ಇದ್ದಂದ್ರ ಫಿಯರ್ ಆಫ್ ಗಾಡ್. ಫಿಯರ್ ಆಫ್ ಗಾಡ್ ಏನಂತ ಕರಿತೀವಿ? ಥಿಯೋಫೋಬಿಯಾ ಅಂತ ಕರಿತೀವಿ. ಏನಂತ ಕರಿತೀವ್ರಿ? ಥಿಯೋಫೋಬಿಯಾ. ಅದ ಸ್ಟಡಿ ಆಫ್ ಗಾಡ್, ಥಿಯೋಲಾಜಿ ಅಂತ ಕರಿತೀವಿ. ಥಿಯೋಫೋಬಿಯಾ, ಥಿಯೋಲಾಜಿ, ಇವೆಲ್ಲ ಏನ್ ಗೊತ್ತಿರ್ಬೇಕು ನಿಮ್ಗ. ಇವೆಲ್ಲ ಯಾವ ರೀತಿಯಾಗಿ ರೂಲಿಂಗ್ ಮಾಡಾಕತ್ತಾವ, ಯಾವ ರೀತಿಯಾಗಿ ವರ್ಕ್ ಮಾಡತ್ತಾವ ಅನ್ನೋದು ನಿಮಗೆ ಗೊತ್ತಿರಬೇಕು. ಅಂದಾಗ ಮಾತ್ರ ಏನಾಕೈತಿ? ನೀವು 110% ಎಲ್ಲಾ ರೀತಿ ಕವರೇಜ್ ಮಾಡ್ಲಿಕ್ಕೆ ಸಾಧ್ಯ ಆಕೈತಿ, ಇಲ್ಲಂದ್ರೆ ಆಗುದಿಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ, ಕರೆಕ್ಟ್ ಸ್ಪೆಲ್ಲಿಂಗ್ ಯಾವ್ದೈತಿ? ಕರೆಕ್ಟ್ ಸ್ಪೆಲ್ಲಿಂಗು ಯಾವ್ದೈತಿ ಅಂತಕ್ಕಂಥದ್ದು ಕಮಿಟಿ ವರ್ಡ್ ಯಾವಾಗಾರ ಬಂತಂದ್ರೆ ಏನ್ ನೆನಪಿಟ್ಕೊಳ್ಬೇಕು? 2 ಅಂತ ಹಿಂಗ್ ಬರ್ಕೊಳ್ಬೇಕು. 2 ಎಂ ಇರ್ಬೇಕು, 2 ಟಿ ಇರ್ಬೇಕು, 2 ಇ ಇರ್ಬೇಕು. ಅದ ನಮ್ಮ ಆನ್ಸರ್ ಆಗಿರ್ಬೇಕು. ಇಷ್ಟ ರೀ, ಬಹಳಷ್ಟು ಏನ್ ಟಫ್ ಇದ್ರಾಗ ಏನೂ ಇಲ್ಲ. 2 ಎಮ್ 2 ಟಿ 2 ಇ, 2 ಎಮ್ 2 ಟಿ 2 ಇ. ದಿಸ್ ಈಸ್ ದ ಆನ್ಸರ್. ಇಲ್ಲಿಲ್ಲ, ಇಲ್ಲಿಯೂ ಇಲ್ಲ, ಇಲ್ಲಿಯೂ ಇಲ್ಲ. ನೋಡ್ರಿ,
ಕಮಿಟಿ, COMMITTEE. ಓಕೆ, ನೀವು ಒಂದು ಬೋರ್ಡ್ ಮೀಟಿಂಗಿಗೆ ಹೋಗಿರ್ತೀರಿ, ಒಂದು ಬೋರ್ಡ್ ಮೀಟಿಂಗ್, ಈ ಬೋರ್ಡ್ ಬರೀತಿರೋ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಮೀಟಿಂಗ್ ಯಾವ ಮೀಟಿಂಗ್ ಐತಿದ, ಒಂದು ಬೋರ್ಡ್ ಮೀಟಿಂಗ್ ಅಂದಾಗ ಯಾವ ಬೋರ್ಡ್ ಬರೀತೀರಿ. ಇವೆರಡು ಪ್ರೊನೌನ್ಸಿಯೇಷನ್ ಸೇಮ್ ಇರೋದ್ರಿಂದ ಇವಕ್ಕೆ ಏನಂತ ಕರಿತೀರಿ, ಹೋಮೋಫೋನ್ ಅಂತಾರೋ ಹೋಮೋನಿಮ್ ಅಂತಾರೋ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ದೇರ್ ಆರ್ ಸ್ಪೆಲ್ಲಿಂಗ್ ಆರ್ ಚೇಂಜ್. ಸ್ಪೆಲ್ಲಿಂಗ್ ಇಸ್ ಚೇಂಜ್ ಬಟ್ ದ ಪ್ರೊನೌನ್ಸಿಯೇಷನ್ ಇಸ್ ಸೇಮ್. ವಾಟ್ ವಿ ಕಾಲ್ ಇಟ್ ಆಸ್. ಓಕೆ, ಅನ್ನೋದನ್ನ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ ಬರ್ತಾವ, ಕ್ಯಾಲೆಂಡರು, ಅಕಾಮಡೇಷನ್, ಪ್ರಿವಿಲೇಜ್, ಥ್ರೆಶೋಲ್ಡ್, ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಗಳು ಸಾವಿರ ರಿಪೀಟ್ ಆಗ್ತಿರ್ತಾವ. ಯಾವ್ದು ಕರೆಕ್ಟ್ ಅದ, ಅಚೀವ್ಮೆಂಟ್ ಅಂತಕ್ಕಂಥದ್ದು ಕೊಡ್ತಾನೆ. ಅಚೀವ್ಮೆಂಟ್ ಸ್ಪೆಲ್ಲಿಂಗ್ ಅನ್ನ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಓಕೆ, ಈ ರೀತಿಯಾಗಿರ್ತಕ್ಕಂಥ ನೋಡಿ, ಎರಡ್ ಎಮ್ ಎರಡ್ ಟಿ ಡಿ ಅಂತಕ್ಕಂಥದನ್ನ ಏನ್ ಮಾಡ್ರಿ, ನೆನಪಿಟ್ಕೊಡ್ರಿ. ಅದ ನಿಮ್ಮ ಆನ್ಸರ್ ಆಗಿರ್ತದ. ಎಸ್, ಮುಂದೋಗೋಣ. ನೆಕ್ಸ್ಟ್ ನೋಡಿ, ಕರೆಕ್ಟ್ ಸ್ಪೆಲ್ಲಿಂಗ್ ಹೇಳ್ರಿ ಅಂತ ಕೇಳ್ತಾರೆ. ಇದ್ರೊಳಗೆ ಯಾವ್ದು ಕರೆಕ್ಟ್ ಸ್ಪೆಲ್ಲಿಂಗ್ ಐತಿ ಹೇಳ್ರಿಪ್ಪ ಅಂದಾಗ ಎದನ್ನು ಬರೀತೀರಿ. ಓಕೆ, ವ್ಯಾಕ್ಯೂಮ್ ಅಂತಕ್ಕಂಥದ್ದು ಬಂದಾಗ VACCUM ಅಂತಕ್ಕಂಥದ್ದು ನಮ್ಮ ಆನ್ಸರ್ ಆಗ್ತದೆ ಅಂತ ತಿಳ್ಕೊತೇವೆ. ತಪ್ಪು. VAKU, ಏನಪ್ಪ ನೀ ಇಲ್ಲಿ ಹಾಕಪ್ಪ, ಇವೆರಡು ಬರ್ತಾವ. ದಿಸ್ ಈಸ್ ಕರೆಕ್ಟ್ ಅಂತ ಹೇಳ್ತೀವಿ, ಇದು ತಪ್ಪು. ಏನ್ ಬರ್ತದೆ, VACWM W ಬರ್ತಾವ್ರಿ, W ಬರ್ತಾವ ವ್ಯಾಕ್ಯೂಮ್ ಒಳಗ. ಇದನ್ನ ಬಹಳಷ್ಟು ಸಲ ರಿಪೀಟ್ ಮಾಡ್ಯಾನ, ಭಾಳ ಅಂದ್ರೆ ಭಾಳ ಸಲ ರಿಪೀಟ್ ಮಾಡ್ಯಾನ. ಇದನ್ನ ರಿಪೀಟ್ ಮಾಡಿದಾಗ ನಿಮ್ಗೆ ಏನ್ ಮಾಡ್ಬೇಕಾ, ಚಂದ ನಮ್ಗೆ ಇದನ್ನ ಮಾಡ್ಕೊಳ್ಬೇಕು. ಓಕೆ, ಇದೊಂದು ಸ್ಕ್ರೀನ್ ಶಾಟ್ ತಗೊಳ್ರಿ, ಬಹಳ ಯೂಸ್ ಆಗೋದಂತ ಕಾನ್ಸೆಪ್ಟ್ ಅದ. ಎಸ್, ಬಹಳಷ್ಟು ಚೆನ್ನಾಗಿರ್ತಕ್ಕಂಥ ವೊಕ್ಯಾಬ್ಲರಿ ಇದು ಮಾಡಾಕತ್ತೀವಿ, ಅದೇ ರೀತಿಯಾಗಿ ಹೋಗ್ಲಿ. ಎಸ್, ಈ ಕ್ವಶನ್ ನೋಡ್ರಿ, ಏನೈತಿ ಕ್ವಶನ್ ನೋಡ್ರಿ, ಆಕ್ಟಿವ್ ವಾಯ್ಸ್ ಐತಿ. ದ ವಿಂಡೋ ವಾಸ್ ಬ್ರೋಕನ್ ಬೈ ಹಿಮ್. ಇಲ್ಲಿ V3 ಮತ್ತು ಬಾಯ್ ಇರೋದ್ರಿಂದ ಎತ್ತರಾಗ ಐತೆ ಅಂತ ತಿಳ್ಕೊಬೇಕು, ಪ್ಯಾಸಿವ್ ಒಳಗೆ ಐತೆ ಅಂತ ತಿಳ್ಕೊಬೇಕು. ಇದನ್ನ ಆಕ್ಟಿವ್ ಮಾಡ್ಬೇಕಂದ್ರ ಒಂದ್ ಹೆಜ್ಜೆ ಏನ್ ಮಾಡ್ಬೇಕು, ನಾವ ಹಿಂದ್ ಬರಬೇಕು. ಒಂದ್ ಹೆಜ್ಜೆ ಹಿಂದಂದ್ರ ಪ್ರೆಸೆಂಟ್ ಪಾಸ್ಟ್ ಕಂಟಿನ್ಯೂಸ್ ಇದ್ದಾಗ ಸಿಂಪಲ್ ಪಾಸ್ಟ್ ಗೆ ಬರಬೇಕು. ಅಂದ್ರೆ ಏನೈತಿ, ಈ ಬ್ರೇಕ್ಸ್ ದ ವಿಂಡೋ, ಈ ಬ್ರೇಕ್ಸ್ ಅಂತಕ್ಕಂಥದ್ದು ಪ್ರೆಸೆಂಟ್ ಟೆನ್ಸ್ ಆಗಿರೋದ್ರಿಂದ ಇದು ಆನ್ಸರ್ ಆಗೋದಿಲ್ಲ. ಈ ಹ್ಯಾಸ್ ಬ್ರೋಕನ್ ಇದು ಆಗೋದಿಲ್ಲ, ಯಾಕಂದ್ರೆ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು, ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗೈತಿ. ಓಕೆ, ಯಾಕಂದ್ರೆ ಇಲ್ಲಿ V5 ಐತಿ, ಇಲ್ಲಿ ಏನೈತಿ V3 ಐತಿ, ಮತ್ತೆ ಹ್ಯಾಸ್ ದ ಹ್ಯಾವ್ ಅದಾವು, ಪ್ರೆಸೆಂಟ್ ಟೆನ್ಸ್ ಆಕೈತಿ, ಇವು ಬರಂಗಿಲ್ಲ. ವಿಂಡೋ ಬ್ರೋಕ್ ಇದಕ್ಕೆ ಅರ್ಥ ಇಲ್ಲ, ಇದಕ್ಕೆ ಏನಿಲ್ಲ, ಮೀನಿಂಗ್ ಇಲ್ಲ. ಈ ಮೀನಿಂಗ್ ಇಲ್ಲ ಅಂದ್ರೆ ಇದಕ್ಕೆ ಏನಂತ ಹೇಳ್ತೀವಿ, ಅಬ್ಸರ್ಡ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಅಬ್ಸರ್ಡ್. ಇದು ಆನ್ಸರ್ ಬರೋದಿಲ್ಲ. ಹಿ ಬ್ರೋಕ್ ದ ವಿಂಡೋ. ಎಸ್, ಇದ ಆನ್ಸರ್ ಆಗ್ತೈತಿ, ಯಾಕಂದ್ರೆ ಸಬ್ಜೆಕ್ಟ್ ಐತಿ, V2 ಐತಿ, ಆಬ್ಜೆಕ್ಟ್ ಐತಿ. ದಿಸ್ ಈಸ್ ಅವರ್ ಆಕ್ಟಿವ್ ವಾಯ್ಸ್. ನೋಡ್ರಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಕನ್ವರ್ಟ್ ಮಾಡಬೇಕು. ಆಕ್ಟಿವ್ ಇಂದ ಪ್ಯಾಸಿವ್ ಹೊಂಟ್ರ ಒಂದ್ ಹೆಜ್ಜೆ ಮುಂದ, ಪ್ಯಾಸಿವ್ ಇಂದ ಆಕ್ಟಿವ್ ಬರತ್ತಿರ ಒಂದ್ ಹೆಜ್ಜೆ ಹಿಂದಿಡಬೇಕು. 12 ಫಾರ್ಮ್ ಅನ್ನ ಸ್ಟಡಿ ಮಾಡ್ರಿ, ನಿಮಗೆ ಆಕ್ಟಿವ್ ವೈಸ್ ಪ್ಯಾಸಿವ್ ವೈಸ್ ನಾ ಮುಗಿಸಿ ಕೊಡ್ತೇನೆ. 12 ಟೆನ್ಸ್ ಮುಗಿಲಿ, ಟೆನ್ಸ್ ಮುಗಿದ್ಮೇಲೆ ಆಕ್ಟಿವ್ ಪ್ಯಾಸಿವ್ ಮಾಡೋಣ ಅಂತ. ಪ್ರತಿಯೊಂದು ಕ್ಲಾಸ್ ಒಳಗೆ ಏನಾದ್ರು ಒಂದು ಹೊಸದೇನು ಮಾಡೋಣ, ಸ್ಟಡಿ ಮಾಡ್ತಾ 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 ಹೋಗೋಣ. ಎಸ್, ಇದು ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ? ಹಂಗಿತ್ತ ಇನ್ನೊಂದು ಹೋಮ್ವರ್ಕ್ ಕೊಡ್ಲೆ. ರಾಮು ಈಟ್ಸ್ ಆ್ಯಂಡ್ ಆರೆಂಜ್. ಇದರ ಪ್ಯಾಸಿವ್ ವೈಸ್ ಏನಾಕತ್ತ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಅದೇ ರೀತಿಯಾಗಿ ಅ ಕಾರ್ ವಾಸ್ ವಾಶ್ಡ್ ಬೈ ಸೀತಾ. ಈ ಥರದ ಆಕ್ಟಿವ್ ವೈಸ್ ಏನಾಕತ್ತ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಆಕ್ಟಿವ್ ವೈಸ್ ಮತ್ತು ಪ್ಯಾಸಿವ್ ವೈಸ್ ಏನೇನು ಆಗ್ತಾವ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ಏನ್ ಮಾಡ್ರಿ, ತಿಳಿಸ್ರಿ. ಓಕೆ, ಎಸ್, ನೆಕ್ಸ್ಟ್ ಹೋಗೋಣ. ಓಕೆ, ನೆಕ್ಸ್ಟ್ ನೋಡ್ರಿ, ಹಿ ಸೇಡ್ ಐ ಆಮ್ ಇಲ್. ಇದ್ರದ್ದು ಏನ್ ಮಾಡ್ಬೇಕಂದ್ರ ನಾವು ಡೈರೆಕ್ಟ್ ಸ್ಪೀಚ್ ಅನ್ನ ಏನ್ ಮಾಡ್ಬೇಕಾ ಕಂಡಿಡಿ ಅಂತ ಹೇಳ್ಯಾರ. ಬಟ್ ನಾವೇನ್ ಮಾಡ್ಬೇಕು, ಇಲ್ಲಿ ಇನ್ಡೈರೆಕ್ಟ್ ಸ್ಪೀಚ್ ಅನ್ನ ಕಂಡಿಡಿ. ಡೈರೆಕ್ಟ್ ಸ್ಪೀಚ್ ಒಳಗೆ ಐತಿ, ನಾವು ಇನ್ಡೈರೆಕ್ಟ್ ಸ್ಪೀಚ್ ಅನ್ನ ಕಂಡು ಮಾಡ್ಬೇಕು. ಐ ಆಮ್ ಇಲ್ ಅಂತಕ್ಕಂಥದ್ದು ಕೊಟ್ಟಾರ. ಓಕೆ, ಐ ಆಮ್ ಇಲ್ ಅಂತಕ್ಕಂಥದ್ದನ್ನ ಕೊಟ್ಟಾರ. ಹಿ ಸೇಡ್ ಐ ಆಮ್ ಇಲ್. ಇಲ್ಲಿರ್ತಕ್ಕಂಥ ಯಾಮ್, ಈಸ್, ಆರ್ ಒಂದು ಅಂದ್ರೆ ಇದು ಯಾವ ಟೆನ್ಸ್ ಅಂತ ತಿಳ್ಕೊಬೇಕು, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಂದಾಗ ಇನ್ಡೈರೆಕ್ಟ್ ಸ್ಪೀಚ್ ಆಗೋ ಮುಂದೆ ಟೆನ್ಸ್ ಚೇಂಜ್ ಆಕೈತಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಹೋಗ್ಬೇಕಾ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಯಾವ ಬರ್ತಾವ ಅಂದ್ರೆ ವಾಸ್ ಬರ್ತೈತಿ ಮತ್ತು ವರ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬರ್ತಾವ. ಹೌದಾ? ಇವೆರಡೂ ಹೆಲ್ಪಿಂಗ್ ವರ್ಬ್ ಬಂದಾಗ ಎಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಅದ ನೋಡ್ರಿ, ಒಂದು ಇಲ್ಲಿ ಐತಿ, ಇನ್ನೊಂದು ಇಲ್ಲಿ ಐತಿ. ಹಂಗಿತ್ತಂದ್ರೆ ನೋಡ್ರಿ, ಹಿ ಸೇಡ್ ಹಿ ಈಸ್ ಇಲ್, ಟೆನ್ಸ್ ಚೇಂಜ್ ಆಗ್ಬೇಕು. ಯಾಕಂದ್ರೆ ಇಲ್ಲಿ ಸೇಡ್ V2 ಇದ್ದಾಗ V1 ಬಳಸೋದಿಲ್ಲ, ನೆನಪಿಟ್ಕೊಡ್ರಿ. ಹಿ ಸೇಸ್ ಹಿ ಈಸ್ ಇಲ್ ಬರಂಗಿಲ್ಲ. ಹಿ ಟೋಲ್ಡ್ ಅಂತಕ್ಕಂಥದ್ದು ಯಾವಾಗ ಬರ್ತವೆ ಅಂದ್ರೆ ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಬಂದಾಗ, ಇಂಟ್ರಾಗೇಟಿವ್ ಬಂದಾಗ ಆ ಸೆಂಟೆನ್ಸ್ ಬಂದಾಗ ಟೋಲ್ಡ್ ಆ ತರ ಬಳಸ್ತೀವಿ. ಓಕೆ, ಇಲ್ಲಿ ಹಿ ಸೇಡ್ ದ್ಯಾಟ್ ಶಿ ವಾಸ್ ಇಲ್ ಅಂತಕ್ಕಂಥದ್ದು ಏನಾಗ್ತದ, ನಮ್ಮ ಆನ್ಸರ್ ಆಗ್ತದ.
ಓಕೆ, ನೆನಪಿಟ್ಕೊಂಡ್ಬಿಡ್ರಿ. ಯಾವಾಗ ಆಮ್ ಈಸ್ ಆರ್ ಬಂದಿತ್ತಂದ್ರ ಅದ್ರ ನೆಕ್ಸ್ಟ್ ಆಪ್ಷನ್ ಒಳಗೆ ಏನಿರ್ಬೇಕ, ವಾಸ್ ಇರ್ಬೇಕ, ವರ್ ಇರ್ಬೇಕ, ವಿಫೋರ್ ಇರ್ಬೇಕ, ಇಲ್ಲೂ ಏನಿರ್ಬೇಕ. ಎಸ್, ಇದೇನೈತಿ ಐ ಆಮ್ ಇಲ್ಲಿ ಈ ತರನಾಗಿ ಇರ್ತಕ್ಕಂಥ ಸೆಂಟೆನ್ಸ್ ಅದಾವ. ಬಟ್ ನಿಮ್ಗೆ ಹೇಳಕತ್ತೀನಿ ಯಾವ ರೀತಿಯಾಗಿರ್ತಕ್ಕಂಥ ಕಾನ್ಸೆಪ್ಟ್. ಐ ಆಮ್ ಈಸ್ ಆರ್ ಬಂದಾಗ ವಾಸ್ ವರ್ ಹೆಲ್ಪಿಂಗ್ ವರ್ಬ್ಸ್ ಚೇಂಜ್ ಆಗ್ತಾವ. ಹೆಲ್ಪಿಂಗ್ ವರ್ಬ್ಸ್ ಏನಾಗ್ತಾವ, ಚೇಂಜ್ ಆಗ್ತಾವ. ಒಂದ್ ತಿಳ್ಕೊರಿ, ಆಕ್ಟಿವ್ ವಾಯ್ಸ್ ಇಂದ ನೀವು ಪ್ಯಾಸಿವ್ ವಾಯ್ಸ್ಗೆ ಊರಿಗೆ ಹೊಂಟಿರೋದ್ಮೇಲೆ ಇಲ್ಲೇನಾಗಂಗಿಲ್ಲ, ಟೆನ್ಸ್ ಚೇಂಜ್ ಆಗುದಿಲ್ಲ. ಟೆನ್ಸ್ ಚೇಂಜ್ ಆಗುದಿಲ್ಲ ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ ಹೋಗುವಂತ. ಡೈರೆಕ್ಟ್ ಸ್ಪೀಚ್ ಇಂದ ಇನ್ ಡೈರೆಕ್ಟ್ ಸ್ಪೀಚ್ ಅನ್ನೋ ಊರಿಗೆ ಹೊಂಟಿರೋದ್ಮೇಲೆ ಏನ್ ಮಾಡ್ಬೇಕ, ಟೆನ್ಸ್ ಚೇಂಜ್ ಮಾಡ್ಬೇಕ. ಟೆನ್ಸ್ ಚೇಂಜ್ ಮಾಡ್ಬೇಕು. ಹಿಂಗೆ ನೆನಪಿಟ್ಕೊಳ್ರಿ, ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವ್ ವಾಯ್ಸ್ ಅನ್ನೋ ಊರಿಗೆ ಹೋಗೋ ಮುಂದ ನಾವು ಟ್ರೈನ್ ಚೇಂಜ್ ಮಾಡೋಲ್ಲ, ಒಂದ ಟ್ರೈನ್ಯಾಗ ಹೋಗ್ತೇವೆ. ಅದ ಡೈರೆಕ್ಟ್ ಸ್ಪೀಚ್ ಇಂದ ಇನ್ ಡೈರೆಕ್ಟ್ ಸ್ಪೀಚ್ ಹೋಗೋ ಮುಂದ ಈ ಟ್ರೈನ್ ಇಳ್ಕೊಂಡು ಇನ್ನೊಂದು ಟ್ರೈನ್ ಹತ್ತೇವೆ ಅಂದ್ರ ಟ್ರೈನ್ ಚೇಂಜ್ ಆಕೈತಿ, ಟೆನ್ಸ್ ಚೇಂಜ್ ಆಕೈತಿ ಅನ್ನೋದು ನಿಮ್ಗೆ ನೆನಪಿರ್ಬೇಕು. ಓಕೆ, ಇದು ನೆನಪಿದ್ರೆ ಮಾತ್ರ ಏನಾಕೈತಿ, ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳು ಸಾಲ್ವ್ ಆಗ್ತಾವ. ಓಕೆ, ನೆಕ್ಸ್ಟ್ ನೋಡಿ, ವರ್ಕ್ ಹಾರ್ಡ್ ಡ್ಯಾಶ್ ಯು ವಿಲ್ ಫೇಲ್. ಏನಾಕೈತ್ರಿ ಇದರ ಆನ್ಸರ್, ವರ್ಕ್ ಹಾರ್ಡ್ ಡ್ಯಾಶ್ ಯು ವಿಲ್ ಫೇಲ್. ಸ್ಟಡಿ ಮಾಡು, ಇಲ್ಲಿದ್ರೆ ಏನಾಕೈತಿ, ನೀ ಫೇಲ್ ಆಗ್ತಿ ಅಂತಕ್ಕಂಥದ್ದು ಬಂದಾಗ ವರ್ಕ್ ಹಾರ್ಡ್ ಯು ವಿಲ್ ಫೇಲ್ ಅಂದಾಗ ಆರ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ಓಕೆ, ಇದು ಆ್ಯಂಡ್ ಅಂತಕ್ಕಂಥದ್ದು ಕೂಡಿಸ್ತದ. ಬಟ್ ಅಂತಕ್ಕಂಥದ್ದು ಏನ್ ಮಾಡ್ತದ, ರೀಸನ್ ಅನ್ನ ಕ್ವಾಲಿಫೈ ಮಾಡ್ತದ. ಅದೇ ರೀತಿಯಾಗಿ ಸೋ ಅಂತಕ್ಕಂಥದ್ದು ಆದ್ದರಿಂದ ಅಂತ ಹೇಳ್ತೀವಿ. ಆದ್ದರಿಂದ ಅಂತಕ್ಕಂಥದ್ದನ್ನ ಬಳಸ್ತೀವಿ. ಇಲ್ಲಿ ಏನಿದೆ, ವರ್ಕ್ ಹಾರ್ಡ್, ಇಲ್ಲಿ ಒಂದು ಸೆಂಟೆನ್ಸ್ ಏನ್ ಮಾಡ್ತೈತಿ, ಇಲ್ಲೊಂದು ನೆಗೆಟಿವ್ ರಿಸಲ್ಟ್ ಅಥವಾ ನೆಗೆಟಿವ್ ರಿಸಲ್ಟ್ ಅನ್ನ ಹೇಳತೈತಿ. ನೆಗೆಟಿವ್ ರಿಸಲ್ಟ್ ಅನ್ನ ಹೇಳೋ ಮುಂದೆ ನಾವ್ ಏನ್ ಬಳಸ್ತೀವಿ, ಇಲ್ಲಿ ಆರ್ ಅಂತಕ್ಕಂಥ. ಓಕೆ, ಆರ್ ಅಂತಕ್ಕಂಥದ್ದು ಬಳಸಿದಾಗ ಏನಾಗ್ತೈತಿ, ಆನ್ಸರ್ ಕರೆಕ್ಟ್ ಆಗ್ತೈತಿ, ಅಲ್ಲಿ ಮಟ್ಟ ಕರೆಕ್ಟ್ ಆಗೋದಿಲ್ಲ. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಕತ್ತೈತಲ್ರಿ. ಎಸ್, ಇದು ಆರ್ ಅಂತಕ್ಕಂಥದಕ್ಕೆ ಯಾವ ಕಾನ್ಸೆಪ್ಟ್ ಅಂತ ಕರಿತೀವಿ ಅಂದ್ರೆ ಕಂಜಂಕ್ಷನ್ ಅಂತ ಕರಿತೀವಿ. ಏನಂತ ಕರಿತೀವಿ, ಕಂಜಂಕ್ಷನ್. ಕಂಜಂಕ್ಷನ್ಸ್ ಅಂದ್ರೆ ಏನ್ ಮಾಡ್ತಾವ ಅಂದ್ರೆ ಇವ ಲಿಂಕಿಂಗ್ ಮಾಡ್ತಾವ, ಒಂದಕ್ಕೊಂದಕ್ಕೆ ಏನ್ ಮಾಡ್ತಾವ, ಕನೆಕ್ಟ್ ಮಾಡ್ತಾವ. ಏನ್ ಮಾಡ್ತಾವ್ರಿ, ಒಂದಕ್ಕೊಂದಕ್ಕ ಕನೆಕ್ಟ್ ಮಾಡ್ತಾವ, ಲಿಂಕ್ ಮಾಡ್ತಾವ. ಎಸ್, ನಿಮ್ಗೆ ಲಾಸ್ಟ್ ಕ್ಲಾಸ್ ಒಳಗೂ ನಾ ಹೇಳೀನಿ, ಹಾರ್ಡ್ಲಿ ಜೊತೆಗೆ ಏನ್ ಬರ್ತೈತಿ. ಓಕೆ, ಇವೆಲ್ಲ ಭಾಳ ಬರ್ತಾವ. ಬಟ್ ನಿಮ್ಗೆ ಏನ್ ಗೊತ್ತಿರ್ಬೇಕು, ಈ ಆರ್ ಅಂತಕ್ಕಂಥದ್ದು ಎಲ್ಲೆಲ್ಲಿ ಬಳಸ್ತೇವೆ, ಐದರ್ ಬಂದಾಗ ಆರ್ ಬಳಸ್ತೀವಿ. ಐದರ್ ಬಂದಾಗ ಏನ್ ಬಳಸ್ತೇವ, ಆರ್ ಬಳಸ್ತೇವ. ಹಂಗಿದ್ರೆ ಒಂದು ಕ್ವಶನ್ ತಗೊಳ್ರಿ, ನೈದರ್ ರಾಮು ನಾರ್ ಹೀಸ್ ಫ್ರೆಂಡ್ಸ್ ಡ್ಯಾಶ್ ಕಮಿಂಗ್ ಟುಡೇ. ಕಮಿಂಗ್ ಟುಡೇ ಆಪ್ಷನ್ಸ್ ತಗೊಳ್ರಿ, ಆಮ್, ಈಸ್, ಆರ್, ವರ್, ಹ್ಯಾವ್. ಇಷ್ಟರೊಳಗೆ 5 ಆಪ್ಷನ್ ಒಳಗ ಯಾವ್ದು ಅಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಆಕೈತೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಎಸ್, ನಾ ಇದರ ನಾರು ಐದರ್ ಆರು ಕಾನ್ಸೆಪ್ಟ್ಗಳು ಬಹಳ ಮುಖ್ಯ. ಇದ್ರ ಮ್ಯಾಲೂ ಕೂಡ ಏನ್ ಮಾಡಿವಿ, ಒಂದು ವಿಡಿಯೋ ಮಾಡಿವಿ, ಅಲ್ಲಿ ಅವಕಾಶ ಏನ್ ಮಾಡ್ರಿ, ಆ ವಿಡಿಯೋನ ನೋಡ್ರಿ, ಅರ್ಥ ಮಾಡ್ಕೊಡ್ರಿ, ಕಾನ್ಸೆಪ್ಟ್ ಅನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ದಟ್ ವಿಲ್ ವೆರಿ ವೆರಿ ಯೂಸ್ಫುಲ್ ಫಾರ್ ಯು ಆಲ್. ಓಕೆ, ನೆಕ್ಸ್ಟ್, ಆಲ್ದೋ ಹಿ ಈಸ್ ಪೋರ್. ಆಲ್ದೋ ಹಿ ಈಸ್ ಪೋರ್ ಡ್ಯಾಶ್ ಹಿ ಈಸ್ ಆನೆಸ್ಟ್. ಅವನು ಬಡವನಾದರೂ ಸಹ ಪ್ರಾಮಾಣಿಕನಾಗಿದ್ದ. ಅವನು ಬಡವನಾದರೂ ಸಹ ಪ್ರಾಮಾಣಿಕವಾಗಿದ್ದ ಅಂದಾಗ ಏನ್ ಬಳಸ್ತೀವಿ, ಆಲ್ದೋ ಎಟ್ ಈಸ್ ಹಾನೆಸ್ಟ್. ಎಟ್ ಈಸ್ ಹಾನೆಸ್ಟ್ ಅಂತಕ್ಕಂಥದನ್ನ ಬಳಸ್ತೀವಿ. ಅದೇ ರೀತಿಯಾಗಿ ಆನೆಸ್ಟ್ ಅಂತಕ್ಕಂಥದ್ದು ಬಂದಾಗ ಯಾವ ಆರ್ಟಿಕಲ್ ಅನ್ನ ಬಳಸ್ತೀವಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಆನ್ ಬಳಸ್ತಿರೋ, ದ ಬಳಸ್ತಿರೋ, ಎ ಬಳಸ್ತಿರೋ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಇಲ್ಲಿ ಬರ್ತಕ್ಕಂಥದ್ದು ಯಾವುದು, ಎಟ್ ಅಂತಕ್ಕಂಥದ್ದು ಕಾನ್ಸೆಪ್ಟ್ ಬರ್ತದ. ಓಕೆ, ಅದೇ ರೀತಿಯಾಗಿ ನಿಮ್ಗೊಂದು ಟೆನ್ಸ್ ಯಾರು ವಿಡಿಯೋ ಡೀಪ್ ಆಗಿ ಓದಿರಿ, ಎಟ್ ಅಂತಕ್ಕಂಥದ್ದನ್ನ ಯಾವ ಟೆನ್ಸ್ ಬಂದಾಗ ಬಳಸ್ತೀವಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಓಕೆ, ನಿಮ್ಗೆ ನೋಡ್ರಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸೋಣ ಸರ್ ಏನಪ್ಪ ಎಲ್ಲ ಕಮೆಂಟ್ ತಿಳಿಸ್ತಾರ ಅಂತ ಅನ್ನಕ್ ಹೋಗ್ಬೇಡ್ರಿ. ನಾ ಯಾವ್ಯಾವ ಮುಗಿದಿರ್ತಾವ, ಯಾವ್ಯಾವ ಆಗಿರ್ತಾವಲ್ಲ ಅವುಗಳನ್ನ ನಿಮಗೆ ಹೇಳಂತ ಹೇಳ್ತೇನೆ. ಯಾಕಂದ್ರೆ ನೀವು ಅದನ್ನ ನೋಡಿರ್ಬೇಕು, ಅದನ್ನ ನೆನಪಿಟ್ಕೊಂಡಿರ್ಬೇಕು, ನನ್ನ ಕಮೆಂಟ್ ಸೆಕ್ಷನ್ ಶೇರ್ ಮಾಡ್ಕೊಂಡಿರ್ಬೇಕು. ಅಂದಾಗ ಮಾತ್ರ ಏನಾಕೈತಿ, ಒಂದು ಕಮ್ಯುನಿಕೇಶನ್ ಬಿಲ್ಡ್ ಆಕೈತಿ. ಅಲ್ಲಿವರೆಗೂ ಏನೂ ಆಗುದಿಲ್ಲ. ಹೌದಾ? ಎಸ್, ಕಮೆಂಟ್ ಸೆಕ್ಷನ್ ಒಳಗೆ ಏನ್ ಮಾಡ್ರಿ, ತಿಳಿಸ್ರಿ. ಅದೇ ರೀತಿಯಾಗಿ ಏನ್ ಮಾಡೋಣ, ನೆಕ್ಸ್ಟ್ ಕ್ವಶನ್, ಹಿ ರನ್ಸ್ ಡ್ಯಾಶ್ ಫಾಸ್ಟ್ ದ್ಯಾನ್ ಹಿಸ್ ಬ್ರದರ್. ಓಕೆ, ಏನಾಕೈತಿ ಹೇಳಿ ನೋಡೋಣ ಆನ್ಸರ್. ಏನಾಗ್ತದೆ ಆನ್ಸರ್ ಅದು, ಹಿ ರನ್ಸ್ ಡ್ಯಾಶ್ ದ್ಯಾನ್ ಹೀಸ್ ಬ್ರದರ್. ಏನಾಗ್ತದ ಆನ್ಸರ್ ಅನ್ನೋದನ್ನ ನೋಡೋಣ. ಹಿ ರನ್ಸ್ ಡ್ಯಾಶ್ ದ್ಯಾನ್ ಅಂತಕ್ಕಂಥದ್ದು ಬಂದಾಗ, ದ್ಯಾನ್ ಅಂತಕ್ಕಂಥದ್ದು ಬಂತಂದ್ರೆ ಡಿಗ್ರಿ ಆಫ್ ಕಂಪ್ಯಾರಿಸನ್ ಬಗ್ಗೆ ಮಾತಾಡಕತ್ತಾರ ಸರ್ ಅನ್ನೋದು ನಿಮ್ಮ ತಲೆಯಾಗ ವಿಚಾರ ಬರ್ಬೇಕು. ಡಿಗ್ರಿ ಆಫ್ ಕಂಪ್ಯಾರಿಸನ್ ಬಗ್ಗೆ ಮಾತಾಡಕತ್ತೀವಿ. ಡಿಗ್ರಿ ಆಫ್ ಕಂಪ್ಯಾರಿಸನ್ ಬಗ್ಗೆ ಮಾತಾಡತ್ತೀವಿ ಅಂದ್ರೆ ಅದು ಏನಾಯ್ತು, ಯಾವ ಡಿಗ್ರಿ, ದ್ಯಾನ್ ಅಂತಕ್ಕಂಥದ್ದು ಬಂತಂದ್ರೆ ಕಂಪೇರೇಟಿವ್ ಡಿಗ್ರಿ. ದ್ಯಾನ್ ಅಂತಕ್ಕಂಥದ್ದು ಬಂದ್ರೆ ಏನ್ರಿ, ಕಂಪೇರೇಟಿವ್ ಡಿಗ್ರಿ. ಕಂಪೇರೇಟಿವ್ ಡಿಗ್ರಿ ಅನ್ನೋದು ನೆನಪಿರು. ಧ್ಯಾನ ಬಂತ, ಸರ್ ಕಂಪೇರೇಟಿವ್ ಡಿಗ್ರಿ ಬಗ್ಗೆ ಮಾತಾಡ್ತಾರ ತಗೋಸ್ತ ನಿಮಗೂ ಬರೋದು.
ಕಂಪೇರಿಟಿವ್ ಡಿಗ್ರಿ ಬಗ್ಗೆ ಮಾತಾಡೋ ಮುಂದೆ ಇಲ್ಲಿರ್ತಕ್ಕಂಥ ಪಾಸ್ಟ್, ಪಾಸ್ಟರು, ಪಾಸ್ಟೆಸ್ಟ್, ಮೋರ್ ಪಾಸ್ಟ್ ಅಂತ ಇದೆ. ಪಾಸ್ಟ್ ಅನ್ನೋದಂತೆ ಬರಂಗಿಲ್ಲ ದ್ಯಾನ್ ಜೊತೆಗೆ, ಫಾಸ್ಟೆಸ್ಟ್ ಬರಂಗಿಲ್ಲ. ಫಾಸ್ಟೆಸ್ಟ್ ಎಲ್ಲಿ ಬರ್ತೈತಿ? ದ. ಓಕೆ, ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಮಾತ್ರ ಏನ್ ಮಾಡ್ತೀವಿ, ಇದು ಬಳಸ್ತೀವಿ. ಇದು ಆನ್ಸರ್ ನಮ್ದು ಆಗಂಗಿಲ್ಲ. ಪಾಸ್ಟ್ ಅನ್ನೋದು ಎಲ್ಲಿ ಬಳಸ್ತೀವಿ? ಆಸ್ ದ ಪಾಸ್ಟ್, ಆಸ್ ಅಂತಕ್ಕಂಥದನ್ನ ಬಳಸ್ತೀವಿ. ಇದು ಯಾವ ಡಿಗ್ರಿ? ಇದು ಪಾಸಿಟಿವ್ ಡಿಗ್ರಿ ಒಳಗೆ ಬಳಸ್ತೀವಿ. ಇದು ಬರಂಗಿಲ್ಲ. ನೆಕ್ಸ್ಟ್ ಪಾಸ್ಟರು, ಮೋರ್ ಪಾಸ್ಟ್ ಅಂತಕ್ಕಂಥವು ಕನ್ಫ್ಯೂಸ್ ಅದು. ಓಕೆ, ಈ ಪಾಸ್ಟರ್ ಅಂತಕ್ಕಂಥದ್ದು ಈ ಪಾಸ್ಟ್ ಅನ್ನುವಂಥದ್ದು ಸಿಂಗಲ್ ಸಿಲಾಬಲ್, ಒನ್ ಸಿಲಾಬಲ್ ಆಗಿರೋದ್ರಿಂದ ನಾವು ಪಾಸ್ಟರ್ ಅಂತ ಬಳಸ್ತೀವಿ. ಇದು ನಮ್ಮ ಆನ್ಸರ್ ಆಗ್ತದೆ. ಈ ಮೋರ್ ಪಾಸ್ಟ್ ಅಂತ ಬಳಸಂಗಿಲ್ಲ ನಾವು. ಯಾಕಂದ್ರೆ ಯಾವಾಗ ಬಳಸ್ತೀವಿ ಅಂದ್ರೆ ಮೋರ್ ಇಂಟ್ರೆಸ್ಟಿಂಗ್ ಅಂತಿದ್ದಾಗ, ಮೋರ್ ಇಂಟ್ರೆಸ್ಟಿಂಗ್ ಅಂತಿದ್ದಾಗ, ಮೋರ್ ಬ್ಯೂಟಿಫುಲ್ ಇದ್ದಾಗ, ಮೋರ್ ಬ್ಯೂಟಿಫುಲ್. ಓಕೆ, ದಿಸ್ ಈಸ್ ಅ ಸಿಲಾಬಲ್ ಕಾನ್ಸೆಪ್ಟ್ ಅಂತ. ಓಕೆ, ಸಿಲಾಬಲ್ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಏನು ಅನ್ನೋದು ಗೊತ್ತಿತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳಿ ನೋಡೋಣ. ಸಿಲಾಬಲ್ ಕಾನ್ಸೆಪ್ಟ್ ಅಂತ ಏನು? ವಾಟ್ ಈಸ್ ಸಿಲಾಬಲ್? ಸಿಲಾಬಲ್ ಅನ್ನ ಹೆಂಗ್ ಫೈಂಡ್ ಮಾಡ್ತೀವಿ ಅನ್ನೋದು ಬಹಳಷ್ಟು ಮುಖ್ಯ. 1 ಸೆಕೆಂಡ್ ಒಳಗೆ ಫೈಂಡ್ ಮಾಡಕ್ ನಿಮಗೆ ಬರಬೇಕು. ಆ ರೀತಿ ನಾ ಮಾಡ್ತೀನಿ. ಡೋಂಟ್ ವರಿ ಅಬೌಟ್ ದಟ್. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಎಸ್, ಅದೇ ರೀತಿಯಾಗಿ ಇದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಇದು ಅರ್ಥ ಆಗಿತ್ತಂದ್ರೆ ಈ ಒಂದು ವಿಡಿಯೋ ಒಳಗೆ ನಾವೇನೋ ಸ್ವಲ್ಪ ಕ್ರಿಟಿಸೈಸ್ ಮಾಡಿ ಹೇಳೋದಂದ್ರೆ ನೀವು ಎತ್ತರ ಮೇಲೆ ಫೋಕಸ್ ಮಾಡ್ಬೇಕಂದ್ರೆ ಒಂದನೇದ್ದು ವೊಕ್ಯಾಬುಲರಿ, ಒಂದೇದೇನ್ರಿ ವೊಕ್ಯಾಬುಲರಿ. ಎರಡನೇದ್ದು ಗ್ರಾಮರ್ ಕಾನ್ಸೆಪ್ಟು, ಅದೇ ರೀತಿಯಾಗಿ ಡಿಗ್ರಿ ಆಫ್ ಕಂಪ್ಯಾರಿಸನ್, ಆಕ್ಟಿವ್ ಪ್ಯಾಸಿವ್, ಡೈರೆಕ್ಟ್ ಇಂಡೈರೆಕ್ಟ್. ಇವು 3 ಕಾನ್ಸೆಪ್ಟ್ ಮೇಲೆ ಏನ್ ಮಾಡ್ಬೇಕಾ ಒಂದ್ ಸ್ವಲ್ಪ ಹೆಚ್ಚಿನ ಫೋಕಸ್ ಮಾಡ್ಬೇಕು. ಹೌದಾ? ಇವೊಂದು SSC GD ದವ್ರ ತಲೆ ತೆಗೆದು ಬಿಡ್ರಿ. SSC GD ದವ್ರ ಆಕ್ಟಿವ್ ವೈಸು, ಡೈರೆಕ್ಟ್ ಇಂಡೈರೆಕ್ಟು ನಿಮಗೆ ಡೈರೆಕ್ಟ್ ಕ್ವಶನ್ ಆಗೋದಿಲ್ಲ. ಇದ್ರ ಬಗ್ಗೆ ಚೇಂಜ್ ಮಾಡ್ರಿ, ಇದನ್ನ ಹಂಗೆ ಮಾಡ್ರಿ, ಒಟ್ಟ ತಲೆ ಕಟ್ಸ್ಕೊಳಕ್ ಹೋಗ್ಬೇಡ್ರಿ. ಹಂಗ ಆಗಕ್ಕೆ ಸಾಧ್ಯನೇ ಇಲ್ಲ. ಹೌದಾ? ಇವೆತ್ರೊಳಗ ಕಾನ್ಸೆಪ್ಟ್ ವೈಸ್ ಬಂದ್ರೆ ಬರ್ತದೆ. ಓಕೆ, ಈಗ ವಾಸ್ ಬಂದಾಗ ING ಬಳಸಂತ ಹೇಳ್ತೀನಿ. ಓಕೆ, ಬಟ್ ಇಲ್ಲಿ ಏನಾಕೈತಿ, ವಾಸ್ ಬಂದಾಗ V3 ಬಳಸ್ಬೇಕಾಕೈತಿ. ಅದು ಯಾಕೆ ಬಳಸ್ಬೇಕು, ಏನು ಬಳಸ್ಬೇಕು ಅನ್ನೋದು ಗ್ರಾಮೆಟಿಕಲ್ ರೂಲ್ಸ್. ಓಕೆ, ಎಸ್. ಅದೇ ರೀತಿ ಏನು ಮಾಡೋಣ, ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋ ಬರೋ ತನಕ ಏನು ಮಾಡ್ರಿ, ಕಾಯ್ತಾ ಇರ್ರಿ. ಮತ್ತೆ ವಿಡಿಯೋ ಒಳಗೇನ ಹೊಸ ಹೊಸ ಕ್ವಶನ್ಸ್ಗಳನ್ನ ತಗೊಂಡ್ ಬರೋಣ. ಅದೇ ರೀತಿಯಾಗಿ ಏನು ಮಾಡೋಣ, ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ನೀವು ಕೂಡ ಏನು ಮಾಡ್ರಿ, ಹೆಚ್ಚಿನ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡ್ರಿ. ಬಟ್ ದಿಸ್ ಟೈಪ್ ಆಫ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಆಗಿರ್ಬೋದು, ಅನೇಕ ಕ್ವಶನ್ಸ್ ಮೇಲೆ ಏನು ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಫೋಕಸಿಂಗ್ ಆನ್. ನೀವು ಅದ್ರ ಮೇಲೆ ಫೋಕಸ್ ಮಾಡಿ ಸ್ಟಡಿ ಮಾಡಿದ್ರೆ ಮಾತ್ರ ಏನಾಕೈತಿ, ಸಾಧ್ಯ ಆಕೈತಿ. ಹಂಗೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ನಾನು ನಿಮ್ಮ ನಾಗರಾಜ್ ಸುನಗಾರ್. ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.